ಹಾಗಾದ್ರೆ ಎಷ್ಟು ಶಿಕ್ಷೆ ಆಗತ್ತೆ? ಪ್ರಜ್ವಲ್ಗೆ 10 ವರ್ಷ ಕನಿಷ್ಠ ಜೈಲು ಶಿಕ್ಷೆ ಆಗತ್ತಾ? ಸೆಕ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 376 ಸಬ್ ಕ್ಲಾಸ್ 2K ಕನಿಷ್ಠ 10 ವರ್ಷ ಶಿಕ್ಷೆ ಅಂತ ಇದೆ ಆ ಸೆಕ್ಷನ್ ಅಡಿಯಲ್ಲಿ. ಇನ್ನು 376 ಸಬ್ ಕ್ಲಾಸ್ 2N ಕನಿಷ್ಠ 10 ವರ್ಷ ಶಿಕ್ಷೆ. ಅದರಲ್ಲೂ ಕೂಡ 376K ಜೀವಾವಧಿ ಶಿಕ್ಷೆಯ ಸಾಧ್ಯತೆ ಕೂಡ ಇದೆ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ. ಇನ್ನು ಸೆಕ್ಷನ್ 354 354A B ಮತ್ತು C 3 ಸೆಕ್ಷನ್ಗಳಲ್ಲೂ ಕೂಡ 3 ವರ್ಷದವರೆಗೂ ಇದನ್ನು ಪರಿಗಣಿಸಿದರೆ 3 ವರ್ಷದವರೆಗೂ ಕೂಡ ಶಿಕ್ಷೆ ಆಗಬಹುದು. ಸೆಕ್ಷನ್ 506 ಇದರಲ್ಲಿ 6 ತಿಂಗಳವರೆಗೂ ಕೂಡ ಶಿಕ್ಷೆ ಆಗಬಹುದು. ಇನ್ನು ಸೆಕ್ಷನ್ 201 ಇದರಲ್ಲಿ ಕನಿಷ್ಠ ಅಂದ್ರೆ 1 ವರ್ಷ ಶಿಕ್ಷೆ ಆಗಬಹುದು. 201 ನಲ್ಲಿ 7 ವರ್ಷದವರೆಗೂ ಶಿಕ್ಷೆ ಆಗುವ ಮತ್ತೊಂದು ಸಾಧ್ಯತೆ ಕೂಡ ಇದೆ. ಇನ್ನು 66E ಹಾಕಿದ್ದಾರೆ, ಅದರಲ್ಲೂ ಕೂಡ 3 ವರ್ಷದವರೆಗೂ ಆಗಬಹುದು. ಒಟ್ನಲ್ಲಿ ಎಲ್ಲ ಸೇರಿದ್ರೆ ಕನಿಷ್ಠ 10 ವರ್ಷ ಆ ಸೆಕ್ಷನ್ಗಳನ್ನ ಇದೇ ಸೆಕ್ಷನ್ಗಳ ಆಧಾರದ ಮೇಲೆ ಇವತ್ತು ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕನಿಷ್ಠ 10 ವರ್ಷ ಶಿಕ್ಷೆ ಆಗುವಂತಹ ಒಂದು ಪ್ರಕರಣ ಇದು. ಇನ್ನು ಪ್ರಜ್ವಲ್ ದೋಷಿ ಅಂತ ಆದರೆ ರೇವಣ್ಣ ಅವರ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು? ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಶಿಕ್ಷೆ ಪ್ರಮಾಣದ ಮೇಲೆ ಇವ್ರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ತೀರ್ಮಾನ ಗೊತ್ತಾಗತ್ತೆ. ಪ್ರಜ್ವಲ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮೊರೆ ಹೋಗಬಹುದು. ಶಿಕ್ಷೆಗೆ ತಡೆ ಅಥವಾ ರದ್ದು ಕೋರಿ ಹೈಕೋರ್ಟ್ಗೆ ಡೆಫಿನೆಟ್ಲಿ ಅರ್ಜಿ ಹಾಕ್ತಾರೆ. ಈಗ ಮುಂದಿನ ಕೋರ್ಟ್ಗೆ ಹೋಗ್ತಾರೆ. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಿ ಅಂತ ಕೋರಬಹುದು. ಏನಾಗುತ್ತೆ ಕಾದು ನೋಡಬೇಕು. ನಾಳೆ ಗೊತ್ತಾಗುತ್ತೆ, ನಾಳೆ ಅನೌನ್ಸ್ ಮಾಡುತ್ತೆ ಕೋರ್ಟ್ ಎಷ್ಟು ಶಿಕ್ಷೆ ಅಂತ. ಹಾಗಾದ್ರೆ ಎಷ್ಟು ಶಿಕ್ಷೆ ಆಗತ್ತೆ? ಪ್ರಜ್ವಲ್ಗೆ 10 ವರ್ಷ ಕನಿಷ್ಠ ಜೈಲು ಶಿಕ್ಷೆ ಆಗತ್ತಾ? ಸೆಕ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 376 ಸಬ್ ಕ್ಲಾಸ್ 2K ಕನಿಷ್ಠ 10 ವರ್ಷ ಶಿಕ್ಷೆ ಅಂತ ಇದೆ ಆ ಸೆಕ್ಷನ್ ಅಡಿಯಲ್ಲಿ. ಇನ್ನು 376 ಸಬ್ ಕ್ಲಾಸ್ 2N ಕನಿಷ್ಠ 10 ವರ್ಷ ಶಿಕ್ಷೆ. ಅದರಲ್ಲೂ ಕೂಡ 376K ಜೀವಾವಧಿ ಶಿಕ್ಷೆಯ ಸಾಧ್ಯತೆ ಕೂಡ ಇದೆ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ. ಇನ್ನು ಸೆಕ್ಷನ್ 354 354A B ಮತ್ತು C 3 ಸೆಕ್ಷನ್ಗಳಲ್ಲೂ ಕೂಡ 3 ವರ್ಷದವರೆಗೂ ಇದನ್ನು ಪರಿಗಣಿಸಿದರೆ 3 ವರ್ಷದವರೆಗೂ ಕೂಡ ಶಿಕ್ಷೆ ಆಗಬಹುದು. ಸೆಕ್ಷನ್ 506 ಇದರಲ್ಲಿ 6 ತಿಂಗಳವರೆಗೂ ಕೂಡ ಶಿಕ್ಷೆ ಆಗಬಹುದು. ಇನ್ನು ಸೆಕ್ಷನ್ 201 ಇದರಲ್ಲಿ ಕನಿಷ್ಠ ಅಂದ್ರೆ 1 ವರ್ಷ ಶಿಕ್ಷೆ ಆಗಬಹುದು. 201 ನಲ್ಲಿ 7 ವರ್ಷದವರೆಗೂ ಶಿಕ್ಷೆ ಆಗುವ ಮತ್ತೊಂದು ಸಾಧ್ಯತೆ ಕೂಡ ಇದೆ. ಇನ್ನು 66E ಹಾಕಿದ್ದಾರೆ, ಅದರಲ್ಲೂ ಕೂಡ 3 ವರ್ಷದವರೆಗೂ ಆಗಬಹುದು. ಒಟ್ನಲ್ಲಿ ಎಲ್ಲ ಸೇರಿದ್ರೆ ಕನಿಷ್ಠ 10 ವರ್ಷ ಆ ಸೆಕ್ಷನ್ಗಳನ್ನ ಇದೇ ಸೆಕ್ಷನ್ಗಳ ಆಧಾರದ ಮೇಲೆ ಇವತ್ತು ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕನಿಷ್ಠ 10 ವರ್ಷ ಶಿಕ್ಷೆ ಆಗುವಂತಹ ಒಂದು ಪ್ರಕರಣ ಇದು. ಇನ್ನು ಪ್ರಜ್ವಲ್ ದೋಷಿ ಅಂತ ಆದರೆ ರೇವಣ್ಣ ಅವರ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು? ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಶಿಕ್ಷೆ ಪ್ರಮಾಣದ ಮೇಲೆ ಇವ್ರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ತೀರ್ಮಾನ ಗೊತ್ತಾಗತ್ತೆ. ಪ್ರಜ್ವಲ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮೊರೆ ಹೋಗಬಹುದು. ಶಿಕ್ಷೆಗೆ ತಡೆ ಅಥವಾ ರದ್ದು ಕೋರಿ ಹೈಕೋರ್ಟ್ಗೆ ಡೆಫಿನೆಟ್ಲಿ ಅರ್ಜಿ ಹಾಕ್ತಾರೆ. ಈಗ ಮುಂದಿನ ಕೋರ್ಟ್ಗೆ ಹೋಗ್ತಾರೆ. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಿ ಅಂತ ಕೋರಬಹುದು. ಏನಾಗುತ್ತೆ ಕಾದು ನೋಡಬೇಕು. ನಾಳೆ ಗೊತ್ತಾಗುತ್ತೆ, ನಾಳೆ ಅನೌನ್ಸ್ ಮಾಡುತ್ತೆ ಕೋರ್ಟ್ ಎಷ್ಟು ಶಿಕ್ಷೆ ಅಂತ. ಹಾಗಾದ್ರೆ ಎಷ್ಟು ಶಿಕ್ಷೆ ಆಗತ್ತೆ? ಪ್ರಜ್ವಲ್ಗೆ 10 ವರ್ಷ ಕನಿಷ್ಠ ಜೈಲು ಶಿಕ್ಷೆ ಆಗತ್ತಾ? ಸೆಕ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 376 ಸಬ್ ಕ್ಲಾಸ್ 2K ಕನಿಷ್ಠ 10 ವರ್ಷ ಶಿಕ್ಷೆ ಅಂತ ಇದೆ ಆ ಸೆಕ್ಷನ್ ಅಡಿಯಲ್ಲಿ. ಇನ್ನು 376 ಸಬ್ ಕ್ಲಾಸ್ 2N ಕನಿಷ್ಠ 10 ವರ್ಷ ಶಿಕ್ಷೆ. ಅದರಲ್ಲೂ ಕೂಡ 376K ಜೀವಾವಧಿ ಶಿಕ್ಷೆಯ ಸಾಧ್ಯತೆ ಕೂಡ ಇದೆ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ. ಇನ್ನು ಸೆಕ್ಷನ್ 354 354A B ಮತ್ತು C 3 ಸೆಕ್ಷನ್ಗಳಲ್ಲೂ ಕೂಡ 3 ವರ್ಷದವರೆಗೂ ಇದನ್ನು ಪರಿಗಣಿಸಿದರೆ 3 ವರ್ಷದವರೆಗೂ ಕೂಡ ಶಿಕ್ಷೆ ಆಗಬಹುದು. ಸೆಕ್ಷನ್ 506 ಇದರಲ್ಲಿ 6 ತಿಂಗಳವರೆಗೂ ಕೂಡ ಶಿಕ್ಷೆ ಆಗಬಹುದು. ಇನ್ನು ಸೆಕ್ಷನ್ 201 ಇದರಲ್ಲಿ ಕನಿಷ್ಠ ಅಂದ್ರೆ 1 ವರ್ಷ ಶಿಕ್ಷೆ ಆಗಬಹುದು. 201 ನಲ್ಲಿ 7 ವರ್ಷದವರೆಗೂ ಶಿಕ್ಷೆ ಆಗುವ ಮತ್ತೊಂದು ಸಾಧ್ಯತೆ ಕೂಡ ಇದೆ. ಇನ್ನು 66E ಹಾಕಿದ್ದಾರೆ, ಅದರಲ್ಲೂ ಕೂಡ 3 ವರ್ಷದವರೆಗೂ ಆಗಬಹುದು. ಒಟ್ನಲ್ಲಿ ಎಲ್ಲ ಸೇರಿದ್ರೆ ಕನಿಷ್ಠ 10 ವರ್ಷ ಆ ಸೆಕ್ಷನ್ಗಳನ್ನ ಇದೇ ಸೆಕ್ಷನ್ಗಳ ಆಧಾರದ ಮೇಲೆ ಇವತ್ತು ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕನಿಷ್ಠ 10 ವರ್ಷ ಶಿಕ್ಷೆ ಆಗುವಂತಹ ಒಂದು ಪ್ರಕರಣ ಇದು. ಇನ್ನು ಪ್ರಜ್ವಲ್ ದೋಷಿ ಅಂತ ಆದರೆ ರೇವಣ್ಣ ಅವರ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು? ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಶಿಕ್ಷೆ ಪ್ರಮಾಣದ ಮೇಲೆ ಇವ್ರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ತೀರ್ಮಾನ ಗೊತ್ತಾಗತ್ತೆ.
ಪ್ರಜ್ವಲ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮೊರೆ ಹೋಗಬಹುದು. ಶಿಕ್ಷೆಗೆ ತಡೆ ಅಥವಾ ರದ್ದು ಕೋರಿ ಹೈಕೋರ್ಟ್ಗೆ ಡೆಫಿನೆಟ್ಲಿ ಅರ್ಜಿ ಹಾಕ್ತಾರೆ. ಈಗ ಮುಂದಿನ ಕೋರ್ಟ್ಗೆ ಹೋಗ್ತಾರೆ. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಿ ಅಂತ ಕೋರಬಹುದು. ಏನಾಗುತ್ತೆ ಕಾದು ನೋಡಬೇಕು. ನಾಳೆ ಗೊತ್ತಾಗುತ್ತೆ. ನಾಳೆ ಅನೌನ್ಸ್ ಮಾಡುತ್ತೆ ಕೋರ್ಟ್ ಎಷ್ಟು ಶಿಕ್ಷೆ ಅಂತ. ಹಾಗಾದ್ರೆ ಎಷ್ಟು ಶಿಕ್ಷೆ ಆಗತ್ತೆ? ಪ್ರಜ್ವಲ್ಗೆ 10 ವರ್ಷ ಕನಿಷ್ಠ ಜೈಲು ಶಿಕ್ಷೆ ಆಗುತ್ತಾ? ಸೆಕ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 376 ಸಬ್ ಕ್ಲಾಸ್ 2K ಕನಿಷ್ಠ 10 ವರ್ಷ ಶಿಕ್ಷೆ ಅಂತ ಇದೆ ಆ ಸೆಕ್ಷನ್ ಅಡಿಯಲ್ಲಿ. ಇನ್ನು 376 ಸಬ್ ಕ್ಲಾಸ್ 2N ಕನಿಷ್ಠ 10 ವರ್ಷ ಶಿಕ್ಷೆ. ಅದರಲ್ಲೂ ಕೂಡ 376K ಜೀವಾವಧಿ ಶಿಕ್ಷೆಯ ಸಾಧ್ಯತೆ ಕೂಡ ಇದೆ, ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ. ಇನ್ನು ಸೆಕ್ಷನ್ 354 354A B ಮತ್ತು C 3 ಸೆಕ್ಷನ್ಗಳಲ್ಲೂ ಕೂಡ 3 ವರ್ಷದವರೆಗೂ ಇದನ್ನು ಪರಿಗಣಿಸಿದರೆ 3 ವರ್ಷದವರೆಗೂ ಕೂಡ ಶಿಕ್ಷೆ ಆಗಬಹುದು. ಸೆಕ್ಷನ್ 506 ಇದರಲ್ಲಿ 6 ತಿಂಗಳವರೆಗೂ ಕೂಡ ಶಿಕ್ಷೆ ಆಗಬಹುದು. ಇನ್ನು ಸೆಕ್ಷನ್ 201 ಇದರಲ್ಲಿ ಕನಿಷ್ಠ ಅಂದ್ರೆ 1 ವರ್ಷ ಶಿಕ್ಷೆ ಆಗಬಹುದು. 201 ನಲ್ಲಿ 7 ವರ್ಷದವರೆಗೂ ಶಿಕ್ಷೆ ಆಗುವ ಮತ್ತೊಂದು ಸಾಧ್ಯತೆ ಕೂಡ ಇದೆ. ಇನ್ನು 66E ಹಾಕಿದ್ದಾರೆ, ಅದರಲ್ಲೂ ಕೂಡ 3 ವರ್ಷದವರೆಗೂ ಆಗಬಹುದು. ಒಟ್ನಲ್ಲಿ ಎಲ್ಲ ಸೇರಿದ್ರೆ ಕನಿಷ್ಠ 10 ವರ್ಷ ಆ ಸೆಕ್ಷನ್ಗಳನ್ನ ಇದೇ ಸೆಕ್ಷನ್ಗಳ ಆಧಾರದ ಮೇಲೆ ಇವತ್ತು ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕನಿಷ್ಠ 10 ವರ್ಷ ಶಿಕ್ಷೆ ಆಗುವಂತಹ ಒಂದು ಪ್ರಕರಣ ಇದು. ಇನ್ನು ಪ್ರಜ್ವಲ್ ದೋಷಿ ಅಂತ ಆದರೆ ರೇವಣ್ಣ ಅವರ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು? ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಶಿಕ್ಷೆ ಪ್ರಮಾಣದ ಮೇಲೆ ಇವ್ರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ತೀರ್ಮಾನ ಗೊತ್ತಾಗತ್ತೆ. ಪ್ರಜ್ವಲ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮೊರೆ ಹೋಗಬಹುದು. ಶಿಕ್ಷೆಗೆ ತಡೆ ಅಥವಾ ರದ್ದು ಕೋರಿ ಹೈಕೋರ್ಟ್ಗೆ ಡೆಫಿನೆಟ್ಲಿ ಅರ್ಜಿ ಹಾಕ್ತಾರೆ. ಈಗ ಮುಂದಿನ ಕೋರ್ಟ್ಗೆ ಹೋಗ್ತಾರೆ. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಿ ಅಂತ ಕೋರಬಹುದು. ಏನಾಗುತ್ತೆ ಕಾದು ನೋಡಬೇಕು. ನಾಳೆ ಗೊತ್ತಾಗುತ್ತೆ. ನಾಳೆ ಅನೌನ್ಸ್ ಮಾಡುತ್ತೆ ಕೋರ್ಟ್ ಎಷ್ಟು ಶಿಕ್ಷೆ ಅಂತ. ಹಾಗಾದ್ರೆ ಎಷ್ಟು ಶಿಕ್ಷೆ ಆಗತ್ತೆ? ಪ್ರಜ್ವಲ್ಗೆ 10 ವರ್ಷ ಕನಿಷ್ಠ ಜೈಲು ಶಿಕ್ಷೆ ಆಗುತ್ತಾ? ಸೆಕ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 376 ಸಬ್ ಕ್ಲಾಸ್ 2K ಕನಿಷ್ಠ 10 ವರ್ಷ ಶಿಕ್ಷೆ ಅಂತ ಇದೆ ಆ ಸೆಕ್ಷನ್ ಅಡಿಯಲ್ಲಿ. ಇನ್ನು 376 ಸಬ್ ಕ್ಲಾಸ್ 2N ಕನಿಷ್ಠ 10 ವರ್ಷ ಶಿಕ್ಷೆ. ಅದರಲ್ಲೂ ಕೂಡ 376K ಜೀವಾವಧಿ ಶಿಕ್ಷೆಯ ಸಾಧ್ಯತೆ ಕೂಡ ಇದೆ, ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ. ಇನ್ನು ಸೆಕ್ಷನ್ 354 354A B ಮತ್ತು C 3 ಸೆಕ್ಷನ್ಗಳಲ್ಲೂ ಕೂಡ 3 ವರ್ಷದವರೆಗೂ ಇದನ್ನು ಪರಿಗಣಿಸಿದರೆ 3 ವರ್ಷದವರೆಗೂ ಕೂಡ ಶಿಕ್ಷೆ ಆಗಬಹುದು. ಸೆಕ್ಷನ್ 506 ಇದರಲ್ಲಿ 6 ತಿಂಗಳವರೆಗೂ ಕೂಡ ಶಿಕ್ಷೆ ಆಗಬಹುದು. ಇನ್ನು ಸೆಕ್ಷನ್ 201 ಇದರಲ್ಲಿ ಕನಿಷ್ಠ ಅಂದ್ರೆ 1 ವರ್ಷ ಶಿಕ್ಷೆ ಆಗಬಹುದು. 201 ನಲ್ಲಿ 7 ವರ್ಷದವರೆಗೂ ಶಿಕ್ಷೆ ಆಗುವ ಮತ್ತೊಂದು ಸಾಧ್ಯತೆ ಕೂಡ ಇದೆ. ಇನ್ನು 66E ಹಾಕಿದ್ದಾರೆ, ಅದರಲ್ಲೂ ಕೂಡ 3 ವರ್ಷದವರೆಗೂ ಆಗಬಹುದು. ಒಟ್ನಲ್ಲಿ ಎಲ್ಲ ಸೇರಿದ್ರೆ ಕನಿಷ್ಠ 10 ವರ್ಷ ಆ ಸೆಕ್ಷನ್ಗಳನ್ನ ಇದೇ ಸೆಕ್ಷನ್ಗಳ ಆಧಾರದ ಮೇಲೆ ಇವತ್ತು ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕನಿಷ್ಠ 10 ವರ್ಷ ಶಿಕ್ಷೆ ಆಗುವಂತಹ ಒಂದು ಪ್ರಕರಣ ಇದು. ಇನ್ನು ಪ್ರಜ್ವಲ್ ದೋಷಿ ಅಂತ ಆದರೆ ರೇವಣ್ಣ ಅವರ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು? ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಶಿಕ್ಷೆ ಪ್ರಮಾಣದ ಮೇಲೆ ಇವ್ರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ತೀರ್ಮಾನ ಗೊತ್ತಾಗತ್ತೆ. ಪ್ರಜ್ವಲ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮೊರೆ ಹೋಗಬಹುದು. ಶಿಕ್ಷೆಗೆ ತಡೆ ಅಥವಾ ರದ್ದು ಕೋರಿ ಹೈಕೋರ್ಟ್ಗೆ ಡೆಫಿನೆಟ್ಲಿ ಅರ್ಜಿ ಹಾಕ್ತಾರೆ. ಈಗ ಮುಂದಿನ ಕೋರ್ಟ್ಗೆ ಹೋಗ್ತಾರೆ. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಿ ಅಂತ ಕೋರಬಹುದು. ಏನಾಗುತ್ತೆ ಕಾದು ನೋಡಬೇಕು. ನಾಳೆ ಗೊತ್ತಾಗುತ್ತೆ. ನಾಳೆ ಅನೌನ್ಸ್ ಮಾಡುತ್ತೆ ಕೋರ್ಟ್ ಎಷ್ಟು ಶಿಕ್ಷೆ ಅಂತ. ಹಾಗಾದ್ರೆ ಎಷ್ಟು ಶಿಕ್ಷೆ ಆಗತ್ತೆ? ಪ್ರಜ್ವಲ್ಗೆ 10 ವರ್ಷ ಕನಿಷ್ಠ ಜೈಲು ಶಿಕ್ಷೆ ಆಗುತ್ತಾ? ಸೆಕ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 376 ಸಬ್ ಕ್ಲಾಸ್ 2K ಕನಿಷ್ಠ 10 ವರ್ಷ ಶಿಕ್ಷೆ ಅಂತ ಇದೆ ಆ ಸೆಕ್ಷನ್ ಅಡಿಯಲ್ಲಿ. ಇನ್ನು 376 ಸಬ್ ಕ್ಲಾಸ್ 2N ಕನಿಷ್ಠ 10 ವರ್ಷ ಶಿಕ್ಷೆ. ಅದರಲ್ಲೂ ಕೂಡ 376K ಜೀವಾವಧಿ ಶಿಕ್ಷೆಯ ಸಾಧ್ಯತೆ ಕೂಡ ಇದೆ, ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ. ಇನ್ನು ಸೆಕ್ಷನ್ 354 354